ಮಮತಾ, ಇದೀಗ ನೀವು ಎಲ್ಲಿದ್ದೀರಿ? ಅಲ್ಲಿಯ ಒಂದು ಸ್ಥಿತಿಗತಿ ಹೇಗಿದೆ? ಮಳೆ ಇನ್ನೂ ಬರ್ತಾ ಇದೆಯಾ, ಹೇಗೆ? ಹೌದು ವೀಣಾ, ನಾನಿವಾಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಏನು ವಾರ್ಧಾ ಚಂಡಮಾರುತದ ಎಫೆಕ್ಟ್ ಈಗ ಸಿಲಿಕಾನ್ ಸಿಟಿಗೂ ಕೂಡ ತಟ್ಟಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಮಳೆಯ ಅಬ್ಬರ ಏನು ಜಾಸ್ತಿ ಆಗ್ತಾನೆ ಇದೆ. ನಿನ್ನೆ ಜಿಟಿ ಮಳೆ ಇತ್ತು. ಸಂಜೆಯಿಂದ ಸುರಿದಂತಹ ಮಳೆ ಇವತ್ತು ಕೂಡ ಕಂಟಿನ್ಯೂ ಆಗಿರುವಂಥದ್ದು. ಇವತ್ತು ಮುಂಜಾನೆಯಿಂದಲೂ ಕೂಡ ಎಲ್ಲೆಡೆ ಮಳೆ ಸುರಿತಾ ಇರುವಂಥದ್ದು. ಅಂದ್ರೆ ನಿರಂತರವಾಗಿ ಬಿಟ್ಟೂ ಬಿಡದೆ ಇರುವಂತಹ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇರುವಂತಹ ಜನರು ಇವತ್ತು ತಮ್ಮ ತಮ್ಮ ಪ್ರಯಾಣವನ್ನು ಸ್ಥಗಿತಗೊಳಿಸಿರುವಂಥದ್ದು. ಇನ್ನು ಏನು ಮೆಜೆಸ್ಟಿಕ್ ನಲ್ಲಿ ಏನು ರೈಲ್ವೆ ನಿಲ್ದಾಣದಿಂದ ಹೊರಡಬೇಕಾಗಿರುವಂತಹ ಚೆನ್ನೈಗೆ ಹೊರಡಬೇಕಾಗಿರುವಂತಹ ರೈಲ್ಗಳು ಕೂಡ ಸದ್ಯಕ್ಕೆ ಸ್ಥಗಿತಗೊಳಿಸಿರುವಂಥದ್ದು. ಚೆನ್ನೈನಲ್ಲೂ ಕೂಡ ಭಾರಿ ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಬಸ್ಗಳು ಕೂಡ ಚೆನ್ನೈಗೆ ಓಡಾಡ್ತಾ ಇಲ್ಲ. ಇನ್ನು ಜನರು ಕೂಡ ತಮ್ಮ ವ್ಯವಹಾರವನ್ನ ಇವತ್ತು ಸ್ಥಗಿತಗೊಳಿಸಿರುವುದು ಏನು ಜನರು ಈಗಾಗಲೇ ಹೇಳಿರುವಂತದ್ದು ಮಾತು. ಇನ್ನು BMTC ನಲ್ಲೂ ಕೂಡ ಜನರು ಪರದಾಡ್ತಾ ಇದ್ದಾರೆ. ಆಚೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. BMTC ನಲ್ಲೂ ಅಂದ್ರೆ ಒಳಭಾಗದಲ್ಲೂ ಕೂಡ ನೀರು ನಿಂತಿರುವಂತದ್ದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತದ್ದು, ಇನ್ನು ಏನು ವಾಹನ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರುವಂತದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಇನ್ನೊಂದು ಏನು ಅಂತಂದ್ರೆ ವೀಣಾ, ಇವತ್ತು ಏನು ರಜಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಸಂಖ್ಯೆಯಲ್ಲಿ ಜನ ಏನು ವಿರಳವಾಗಿ ಓಡಾಡ್ತಾ ಇದ್ದಾರೆ. ಇದು ಒಂದು ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಜನ ಇವತ್ತು ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಏನು ದಿನನಿತ್ಯದ ವಹಿವಾಟುಗಳು ಏನಿರ್ಬೋದು, ಮಾರ್ಕೆಟ್ಗಳಲ್ಲಿ ಹೂವಿನ ವ್ಯಾಪಾರಿಗಳಿರ್ಬೋದು, ಇನ್ನು ದಿನನಿತ್ಯದ ಕೆಲಸಗಳು. ಎಸ್ ಮಮತಾ, ಈಗ ನೀವು ಮೆಜೆಸ್ಟಿಕ್ ಅಲ್ಲಿ ಇರುವಂತದ್ದು, ಸೊ ಅಲ್ಲಿಯ ಒಂದು ಚಿತ್ರಣದ ಬಗ್ಗೆ ನಮ್ಗೆ ಪ್ಯಾನ್ ಮಾಡಿ ತೋರಿಸಬಹುದಾ? ಖಂಡಿತವಾಗಿಯೂ ವೀಣಾ, ನಾವಿವಾಗ ಮೆಜೆಸ್ಟಿಕ್ ನಲ್ಲಿದ್ದೀವಿ. ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿರುವಂತಹ ಪರಿಸ್ಥಿತಿಯನ್ನ ತೋರಿಸ್ಬೇಕು ಅಂತಂದ್ರೆ ಸದ್ಯಕ್ಕೆ ಏನು ಜಿಟಿ ಮಳೆಯ ಒಂದು ಸಿಂಚನ ಆಗ್ತಾ ಇರುವಂತದ್ದು. ದಿನನಿತ್ಯ ಜನಜಂಗುಳಿಯಿಂದ ಕೂಡ್ತಾ ಇದ್ದಂತಹ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ಏನು ಕಡಿಮೆ ಸಂಖ್ಯೆಯಲ್ಲಿ ಜನ ಇರುವಂತದ್ದು, ತುಂಬಾ ವಿರಳವಾಗಿದ್ದಾರೆ. ಒಂದು ಚೆನ್ನೈಗೆ ಏನು ಟ್ರೈನ್ ಓಡಾಡ್ತಾ ಇಲ್ಲ, ಟ್ರೈನ್ ಕೂಡ ಸ್ಥಗಿತಗೊಂಡಿದೆ. ಇನ್ನು ಜನರಿಗೂ ಕೂಡ ಓಡಾಡೋದಿಕ್ಕೆ ಟ್ಯಾಕ್ಸಿಗಳು ಇಲ್ಲ, ಕ್ಯಾಬ್ಗಳು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಜನರು ಕೂಡ ಬಂದವರು ಕೂಡ ಇವತ್ತು ಅರ್ಧದಲ್ಲೇ ನಿಂತಿರುವಂಥದ್ದು. ಓಡಾಡೋದಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ವಾಹನದ ವ್ಯವಸ್ಥೆ ಇಲ್ಲ. ಹಾಗಾಗಿ ಜನರು ಕೂಡ ಏನು ಟ್ರೈನಿಂದ ಇಳಿದು ಬಂದು ಅಲ್ಲಲ್ಲೇ ನಿಂತಿರುವಂಥದ್ದು, ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜನ ಏನು ಕಷ್ಟ ಪಡ್ತಾ ಇದ್ದಾರೆ. ತಮ್ಮ ತಾವು ಹೋಗ್ಬೇಕಾಗಿರುವಂತಹ ಜಾಗಕ್ಕೆ ಅಥವಾ ಮನೆ ಸೇರಬೇಕು ಅಂತಂದ್ರೆ ಸರಿಯಾದ ಸಮಯಕ್ಕೆ ವಾಹನಗಳು ಬರ್ತಾ ಇಲ್ಲ. ಇನ್ನು ಕ್ಯಾಬ್ ಡ್ರೈವರ್ಗಳು ಕೂಡ ಅವರು ಹೋಗ್ಬೇಕಾಗಿರುವಂತಹ ಜನರು ಕೇಳುವಂತಹ ಜಾಗಕ್ಕೆ ಬರೋದಿಕ್ಕೆ ಒಪ್ಕೊಂತಾ ಇಲ್ಲ. ಇನ್ನು ಆಟೋಗಳಂತೂ ದಿನಕ್ಕಿಂತ ಎಂದಿಗಿಂತ ಜಾಸ್ತಿ ಏನು ಮೀಟರ್ಗಿಂತ ಜಾಸ್ತಿ ದುಡ್ಡನ್ನ ಕೀಳುವಂತಹದ್ದು ಕೂಡ. ಅಂದ್ರೆ ಸಾಮಾನ್ಯವಾಗಿ ಏನು ಇದೊಂದು ಆಟೋದವ್ರದ್ದು ಇದ್ದೇ ಇರುತ್ತೆ. ಏನಾದ್ರೂ ಒಂದು ಸ್ವಲ್ಪ ಸಮಸ್ಯೆ ಆದ್ರೆ ಸಾಕು, ಜಾಸ್ತಿ ದುಡ್ಡನ್ನ ತಗೊಳ್ಳುವಂಥದ್ದು. ಇವತ್ತು ಕೂಡ ಅದೇ ಸಮಸ್ಯೆ ಆಗಿರುವಂತದ್ದು. ಜನರು ಇದ್ರ ನಡುವೆ ತತ್ತರಿಸಿ ಹೋಗಿದ್ದಾರೆ. ಒಟ್ಟಿನಲ್ಲಿ ಜನರು ಹೇಳೋದು ಏನು ಅಂತಂದ್ರೆ, ಸೈಕ್ಲೋನ್ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಏನೂ ಮಾಡಕ್ಕಾಗಲ್ಲ, ಇದು ಏನು ಪ್ರಕೃತಿ ನಿಯಮ. ಹಾಗಾಗಿ ಇದಕ್ಕೆ ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಹೋಗುವಂತಹ ಜಾಗಕ್ಕೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಹೋಗ್ಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲೆಡೆ ಕೂಡ ಸಮಸ್ಯೆ ಆಗಿರುವಂತದ್ದು. ಇವತ್ತು ಮತ್ತೆ ನಾಳೆ ಕೂಡ ಇದೇ ಏನೋ ತುಂತುರು ಮಳೆ ಆಗುವಂತಹ ಸಾಧ್ಯತೆ ಇದೆ ವೀಣಾ. ಎಸ್ ಮಮತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದನ್ನ ನಮ್ಮ ರಿಪೋರ್ಟರ್ ಮಮತಾ ವಿವರಿಸಿ ಹೇಳಿರುವಂಥದ್ದು.